ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಮ್ಮ ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ ಮೇಡಮ್ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಕರ್ಣ ಸೀರಿಯಲ್ 16ನೇ ತಾರೀಕು ಬರಬೇಕಾಗಿದ್ದು ಸ್ಟೇ ಆರ್ಡರ್ ಇಂದ ಬಂದಿರಲಿಲ್ಲ. ಸೊ ಯಾವಾಗ ಬರುತ್ತೆ ಅಂತ ಕೇಳೋವಂತಹ ಎಲ್ಲ ಪ್ರೇಕ್ಷಕರಿಗೆ ಇವತ್ತೊಂದು ಬಿಗ್ ಅಪ್ಡೇಟ್ನ ತಂದಿದ್ದೀನಿ. ಬಿಗ್ ಹ್ಯಾಪಿ ನ್ಯೂಸ್ ಅಂತಾನೆ ಹೇಳ್ಬೋದು. ZEE5 ಆ್ಯಪಲ್ಲಿ ಟಿವಿಗೂ ಮೊದಲು ಫಸ್ಟ್ ಎಪಿಸೋಡ್ OTT ಬರ್ತಾ ಇದೆ. ನಮ್ಮ ZEE5 ಆ್ಯಪಲ್ಲಿ ಕರ್ಣ ಸೀರಿಯಲ್ನ ಮೊದಲನೇ ಎಪಿಸೋಡ್ನ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತೀನಿ. ಅಷ್ಟು ಭವ್ಯಗೌಡವರು ತುಂಬಾ ಸೂಪರ್ವಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಫಸ್ಟ್ ಎಪಿಸೋಡಲ್ಲೇ ಭವ್ಯಗೌಡ ಅವರ ಒಂದು ಇಂಟ್ರಡಕ್ಷನ್ ಏನಿದೆ ಬೊಂಬಾಟಾಗಿದೆ ಅಂತ ಹೇಳ್ತೀನಿ. ನೀವು ಆ ಫಸ್ಟ್ ಎಪಿಸೋಡ್ನ ನೋಡಿ ನನಗೆ ಫಸ್ಟ್ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ನಾಳೆ ಇನ್ನೊಂದು ನ್ಯೂಸ್ ಅಂದರೆ ನಾಳೆ 8 ಗಂಟೆಗೆ ನಮ್ಮ ಕನ್ನಡ ಸೀರಿಯಲ್ ಫಸ್ಟ್ ಎಪಿಸೋಡು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಆಲ್ರೆಡಿ ZEE5 ಇವತ್ತು ನೀವು ಫಸ್ಟ್ ಎಪಿಸೋಡ್ OTTನ ನೀವು ನೋಡ್ಬೋದು ZEE5. ಸೊ ಇದೊಂದು ಬಿಗ್ ಅಪ್ಡೇಟು, ಬಿಗ್ ನ್ಯೂಸು, ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂಸ್ ತಂದಿದ್ದೀನಿ. ಭವ್ಯಗೌಡ ಫ್ಯಾನ್ಸ್ಗಳು ಯಾರ್ಯಾರೆಲ್ಲ ಇದ್ರೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಭವ್ಯಗೌಡ ಅವರು ಬರೋದಿಲ್ವಾ ಇದನ್ನ ಅಂತ ಕೇಳ್ತಾ ಇದ್ರಿ. ಭವ್ಯಗೌಡ ಅವರ ಒಂದು ಆ ಎಪಿಸೋಡ್ನ ನಾನು ಹೇಳೋದಕ್ಕಿಂತ ನಾಳೆ ರಿವ್ಯೂನ ಕೊಡ್ತೀನಿ. ಇವತ್ತು ಜಸ್ಟ್ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಬೇಗ ನೋಡಬೇಕು ಅಂತ ಎಲ್ಲ ಕಾಯ್ತಾ ಇದ್ರಿ. ಭವ್ಯಗೌಡ ಅವರ ಒಂದು ಆ್ಯಕ್ಟಿಂಗ್ನ ನೋಡಬೇಕು, ಕನ್ನಡ ಸೀರಿಯಲ್ ಫಸ್ಟ್ ಎಪಿಸೋಡ್ ಹೇಗಿರುತ್ತೆ ಅಂತ ಎಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ. ಸೊ ಹಾಗಾಗಿ ಇದೊಂದು ಅಪ್ಡೇಟ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಹೋಗಿ ZEE5 ನೀವು ZEE5 ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕನ್ನಡ ಸೀರಿಯಲ್ನ ಫಸ್ಟ್ ಎಪಿಸೋಡ್ OTTನ ನೀವು ಟಿವಿಗೂ ಮೊದಲೇ ನೋಡ್ಬೋದು. ತುಂಬಾ ಸೂಪರ್ವಾಗಿದೆ ಕನ್ನಡ ಸೀರಿಯಲ್. ಎಲ್ಲ ಸಂಕಷ್ಟಗಳನ್ನ ಎದುರಿಸಿ ಫೈನಲಿ ನಮಗೆ ಕನ್ನಡ ಸೀರಿಯಲ್ ನಮ್ಮ ಮುಂದೆ ಬಂದಿದೆ. ಇದೆಲ್ಲ ಒಂದು ಮಿರಾಕಲ್ ರೀತಿ ಆಯಿತು ಅಂತಲೇ ಹೇಳ್ಬೋದು. ಸಂಕಷ್ಟಗಳನ್ನ ದೂರ ಆಗಿ ಸದ್ಯ ನಮ್ಮ ಕನ್ನಡ ಸೀರಿಯಲ್ಲು ನಮ್ಮ ನಿಧಿಯಾಗಿ ನಮ್ಮ ಭವ್ಯಗೌಡ ಅವರೇ ಬರ್ತಾ ಇದ್ದಾರೆ. ಬೇರೆ ಯಾರು ಹೀರೋಯಿನೂ ಇಲ್ಲ. ಹೋಗಿ ನೋಡಿ ಎಷ್ಟು ಸೂಪರ್ವಾಗಿ ಕ್ಯೂಟಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೂಪರ್ವಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಫಸ್ಟ್ ಎಪಿಸೋಡ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತಲೇ ಹೇಳ್ಬೋದು. ZEE5 ಆ್ಯಪಲ್ಲಿ ನೋಡಿ, ನಿಧಿನೇ ಬಂದಿದ್ದಾರೆ, ನಿತ್ಯನೇ ಬಂದಿದ್ದಾರೆ. ಅಂದರೆ ನಿತ್ಯಾಗಿ ನಮ್ರತನೇ ಇದ್ದಾರೆ, ಕರ್ಣ ಆಗಿ ನಮ್ಮ ಕಿರಣ್ ರಾಜ ಇದ್ದಾರೆ, ನಿಧಿಯಾಗಿ ಭವ್ಯಗೌಡ ಅವರೇ ಇದ್ದಾರೆ. ಬೇರೆ ಯಾರು ಕೂಡ ಚೇಂಜ್ ಆಗಿಲ್ಲ. ಅಷ್ಟೊಂದು ಇದ್ರೋಂಥ ಅವಶ್ಯಕತೆನೂ ಕೂಡ ಇಲ್ಲ. ಸೊ ಇವರ 3 ಜನದ ಆ್ಯಕ್ಟಿಂಗ್ ಸೂಪರ್. ಅದರಲ್ಲೂ ನಮ್ಮ ಬಿಗ್ ಬಾಸ್ 11 ಬ್ಯೂಟಿ ಕ್ವೀನ್ ಭವ್ಯಗೌಡ ಅವರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲಲ್ಲಿತ್ತೆ. ಸೊ ನಾನು ಹೇಳೋದಕ್ಕಿಂತ ನೀವು ಹೋಗಿ ಒಂದ್ಸಲ ನೋಡಿ, ವಿಸಿಟ್ ಮಾಡಿ, ಪೂರ್ತಿಯಾಗಿ ಹೇಗಿತ್ತು ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳೆ ರಿವ್ಯೂನ ಕೊಡ್ತೀನಿ, ಮಾಸಾಗಿ ರಿವ್ಯೂ ಕೊಡ್ತೀನಿ. ನಮ್ಮ ಭವ್ಯಗೌಡ ಅವರ ಆ್ಯಕ್ಟಿಂಗ್ ಇರ್ಬೋದು, ಕನ್ನಡ ಸೀರಿಯಲ್ ಇಡೀ ಫಸ್ಟ್ ಎಪಿಸೋಡ್ ರಿವ್ಯೂನ ಮಾಡೋಣ ನಾಳೆ. ಜಸ್ಟ್ ಇದು ಒಂದು ನಿಮಗೆ ಅಪ್ಡೇಟ್ ಆಗಿತ್ತು. ಕನ್ನಡ ಸೀರಿಯಲ್ ZEE5 ಆ್ಯಪಲ್ಲಿ ಹೋಗಿ ನೋಡಿ. ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ. ನಮ್ಮ ಭವ್ಯಗೌಡ ಅವರಾಗಿರ್ಬೋದು, ಕನ್ನಡ ಸೀರಿಯಲ್ ಕಿರಣ್ ರಾಜ್ ಆಗಿರ್ಬೋದು, ಶ್ರುತಿ ಮೇಡಮ್, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ. ತುಂಬಾ ಚೆನ್ನಾಗಿ TRP ಬರಲಿ, ಚಂದ ಓಡಲಿ ನಮ್ಮ ಕನ್ನಡ ಸೀರಿಯಲ್ಲು. ಫಸ್ಟ್ ಆರಂಭದಲ್ಲಿ ಸ್ವಲ್ಪ ಸಂಕಷ್ಟ ಆದರೂ ಈಗೆಲ್ಲ ಸಂಕಷ್ಟಗಳನ್ನ ಎದುರಿ ನಮ್ಮ ಕನ್ನಡ ಮುಂದೆ ಬಂದಿದ್ದಾನೆ. ಕನ್ನಡ ಸೀರಿಯಲ್ ಬಂದಿದೆ. ನಾಳೆ ಎಪಿಸೋಡ್ ಪ್ರಸಾರ ಆಗುತ್ತೆ ZEE ಕನ್ನಡದಲ್ಲಿ. ಜಸ್ಟ್ ಇವತ್ತು ZEE5 ಆ್ಯಪಲ್ಲಿ ಆಲ್ರೆಡಿ ನೀವು ಹೋಗಿ ನೋಡ್ಬೋದು. ಫಸ್ಟ್ ಎಪಿಸೋಡ್ ಬಂದಿದೆ. ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗೈಸ್. ಬಾಯ್ ಗೈಸ್, ಲವ್ ಯು. ಇದೊಂದು ಬಿಗ್ ಅಪ್ಡೇಟ್, ಎಲ್ಲರಿಗೂ ಕೂಡ ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ಭವ್ಯಗೌಡ ಫ್ಯಾನ್ಸ್ಗಳಿಗೆ ಒಂದು ಖುಷಿ ಆಗಿರಲಿ, ಕಿರಣ್ ರಾಜ್ ಫ್ಯಾನ್ಸ್ಗಳಿಗೆ ಕೂಡ ಹ್ಯಾಪಿ ಆಗಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ವಿಡಿಯೋನ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ZEE5 ಆ್ಯಪಲ್ಲಿ ಹೋಗಿ ನಮ್ಮ ಕನ್ನಡ ಸೀರಿಯಲ್ನ ವೀಕ್ಷಣೆ ಮಾಡಿ ಗೈಸ್. ಬಾಯ್.